ಇದೆಷ್ಟು ಇಂಪಾರ್ಟೆಂಟ್ ಫೈಲ್ ಗೊತ್ತಾ? ಯಾಕೆ ಇದನ್ನ ಇಲ್ಲೇ ಬಿಟ್ಟು ಹೊಟ್ಟೋಗಿದ್ದಾಳೆ? ಅಮ್ಮ ಹೊಟ್ಟೋದ್ಲಾ? ಐ ಮೀನ್ ಅಮೂಲ್ಯ ಹೋಗ್ಬಿಟ್ಲಾ ಅಂತ ಕೇಳಿದೆ. ಅಂತೂ ಈಗ ಮ್ಯಾಟ್ರಿಗೆ ಬಂದ್ರು ಅನ್ಸುತ್ತೆ. ನಿಮ್ಮನೆ ಕೇಳಿದ್ದು ಹೇಳ್ರಿ. ಅವ್ರು ಯಾವಾಗಲೂ ಹೋದ್ರು ಬಾಸ್. ನಾನ್ ಸೆನ್ಸ್. ಇಷ್ಟು ಇಂಪಾರ್ಟೆಂಟ್ ಫೈಲ್ನ ಹೇಗೆ ಬಿಟ್ಟು ಹೋಗ್ತಾಳೆ? ಅದು ಯಾವ ಆ್ಯಂಗಲ್ನಲ್ಲಿ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆಯೋ ಏನೋ, ಅದಕ್ಕೊಂದು ಹೆಸರು ಕೂಡ ಬರ್ದಿಲ್ಲ. ಯಾಕ್ರಿ ಸೆಕೆಂಡ್ಗೂ ಎಲ್ಲ ಕಳೆದೋಗಿ ಸಾಯ್ತೀರಾ? ಸಾರಿ ಬಾಸ್, ಈ ಫೈಲ್ನ ನಾನು ಅಮೂಲ್ಯ ಮೇಡಮ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ನೀವೇನು ಕೊಡೋದು? ನಾನೇ ಕೊಡ್ತೀನಿ. ಬೇಕಾದವ್ರನ್ನ ಮೀಟ್ ಮಾಡಬೇಕು ಅಂದರೆ MT ಫೈಲ್ಗೂ ಬೆಲೆ ಬಂದ್ಬಿಡುತ್ತೆ. ಅಮೂಲ್ಯ ಮೇಡಮ್ನ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಡೈರೆಕ್ಟಾಗಿ ಹೇಳಿದಿದ್ರೆ ನಾವೇನು ಅಡೆತಡೆ ಆಗ್ತಾ ಇದ್ವಾ? ಕಿಮುಕ್ ಅಂತ ಇರಲಿಲ್ಲ. ಸುಮ್ಮನೆ ನನ್ನ ಟೈಮು ವೇಸ್ಟ್ ಮಾಡಿದ್ರು. ಮತ್ತೇನ್ರಿ ಬೈಕ್ ಓದ್ತಾ ಇದ್ದೀರಾ? ಸುಮ್ಮನೆ ಹೋಗ್ರಿ. ಡಿಸ್ಟೆನ್ಸಲ್ಲಿದ್ದರೂ ಇವ್ರಿಗೆ ನನ್ನ ವಾಯ್ಸ್ ಕೇಳಿಸುತ್ತಾ? ನಡೀಲಿ ಬಾಸ್, ನಡೀಲಿ. ನಾನು ನೋಡೇ ಬಿಡ್ತೀನಿ ಮೀನಾಕ್ಷಿ ಮೊದಲು ನನಗೆ ಸಿಗ್ತಾಳಾ ಇಲ್ಲ ಅಮೂಲ್ಯ ಮೇಡಮ್ ಮೊದಲು ನಿಮಗೆ ಸಿಗ್ತಾರ ಅಂತ. ನಿಮ್ಮ ಮನೆ ಅನ್ನ ತಿಂದಿದ್ದೀನಿ ಅಂತ ಒಂದು ಬಿಟ್ಟಿ ಸಜೆಷನ್ ಕೊಡ್ತೀನಿ. ಸಾಹಿತ್ಯ ಯಾವತ್ತೂ ಅಮೂಲ್ಯ ಮೇಡಮ್ ಆಗೋಕ್ಕೆ ಚಾನ್ಸೇ ಇಲ್ಲ. ಇದೇನ್ರಿ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ತಿನ್ನಿಸ್ತಿದ್ದಾರೆ. ಈ ರೇಂಜ್ಗೆ ಹವಾ ಕ್ರಿಯೇಟ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಖಾಲಿ ಆಗ್ತಿದೆ ಅಲ್ವಾ, ಅದೇ ಸಂತೋಷ. ಆಗ್ತಿದ್ಯಾ ಅಲ್ವಾ? ಅಲ್ಲ ಆಗೋಯ್ತು. ನೀವು ಲೆಕ್ಕದಲ್ಲಿ ವೀಕು ಅಂತ ತಂಗಿ ಹೇಳೋದನ್ನ ಕೇಳಿಸ್ಕೊಂಡಿದ್ದೀನಿ. ನಮ್ದು ಕಾಮರ್ಸೇ, ಆದ್ರೆ ಲೆಕ್ಕ ಪಕ್ಕ ನಾವೇ ನೋಡ್ಕೊಳ್ತೀವಿ. ನಮ್ದೇ ದುಡ್ಡು ನಾವ್ ಎಗರಿಸ್ತೀವಾ? ಪರವಾಗಿಲ್ಲ, ಇಟ್ಕೊಳ್ಳಿ. ಅಲ್ಲ, ಸಂಜೆ ಹೊತ್ತಿನಲ್ಲಿ ನಮ್ ಕಾಲೇಜ್ ಹತ್ರ ಗಾಡಿ ಹಾಕಿದ್ರೆ ಎಲ್ಲ ಖಾಲಿ ಆಗುತ್ತೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು? ನಾವು ಬರೀ ಕಾಮರ್ಸ್ ಓದಿಲ್ಲ, ಅದನ್ನ ಅಪ್ಲೈ ಕೂಡ ಮಾಡ್ತೀವಿ. ಥಿಯರಿ ಮಾತ್ರ ಗೊತ್ತಿದ್ರೆ ಸಾಲದು ಮೇಡಮ್, ಪ್ರಾಕ್ಟಿಕಲ್ ಆಗಿ ಅದನ್ನ ಅಪ್ಲೈ ಮಾಡಬೇಕು. ಸರಿ, ಅದ್ ಯಾವ ಥಿಯರಿ ಅಪ್ಲೈ ಮಾಡಿದ್ರಿ ಅಂತ ಹೇಳಿಪ್ಪ. ನಿಮ್ ಕಾಲೇಜ್ ಇರೋದು ಜಯನಗರದಲ್ಲಿ, ಅಂದ್ರೆ ಸೌತ್ ಬೆಂಗಳೂರು. ಬಿಸಿಬೇಳೆ ಬಾತ್ ಪ್ರಿಯರ್ ಇಲ್ಲಿ ಸಿಗದೆ ಇನ್ನೆಲ್ಲಿ ಸಿಗ್ತಾರೆ? ಇದನ್ನ ಟಾರ್ಗೆಟ್ ಗ್ರೂಪ್ ಅನಾಲಿಸಿಸ್ ಅಂದ್ಕೊಳ್ಳಿ. ಇನ್ನು ಎರಡನೇದೇನಪ್ಪ ಅಂದ್ರೆ, ನಿಮ್ದೇ ಕಾಲೇಜ್ ಆಗಿರೋದ್ರಿಂದ ನಿಮ್ಮ ಮುಖ ನೋಡಿ ಪಾಪ ನಮ್ಮ ಕಾಲೇಜ್ ಹುಡುಗಿ ಕಷ್ಟಪಡ್ತಿದೆ ಅನ್ನೋ ಸಿಂಪತಿಯಿಂದ ಆದ್ರೂ ಬಂದು ತಿಂತಾರೆ ಅಂತ ಗೆಸ್ ಮಾಡಿದೆ. ಅದು ವರ್ಕ್ ಆಯ್ತು, ಅದಕ್ಕೆ ನಿಮ್ಮನ್ನ ಕರ್ಕೊ ಬಂದಿದ್ದು. ಇದನ್ನೇನ್ ಅನ್ಕೋಬೇಕು? ಜಸ್ಟ್ ಕಾಮನ್ ಸೆನ್ಸ್ ಅಂದ್ಕೊಳ್ಳಿ ಸಾಕು. ಇನ್ನು ಮೂರನೇದು, ಹೋಮ್ ಮೇಡ್ ಅಂದ್ರೆ ಏನ್ ಬೇಕಾದ್ರೂ ಕೊಂಡ್ಕೊಳ್ಳೋ ಈ ಕಾಲದಲ್ಲಿ ಇಷ್ಟು ರುಚಿಯಾಗಿರೋ ಬಿಸಿಬೇಳೆ ಬಾತ್ಗೆ ಬೆಲೆ ಸಿಗುತ್ತೆ ಅಂತ ಗೊತ್ತಿತ್ತು. ಹಾ, ಇದಕ್ಕೆ ಏನಾದ್ರೂ ಇರ್ಬೇಕಲ್ವಾ? ಖಂಡಿತ ಇದೆ. ನಿಮ್ ತಾಯಿ ಕೈ ರುಚಿ ಮೇಲೆ ಇರೋ ಕಾನ್ಫಿಡೆನ್ಸ್. ಓಹೋ, ಇಷ್ಟೆಲ್ಲ ವಿಷಯ ಇದೆಯಾ? ವಿಷಯ ಎಲ್ಲ ಕಡೆ ಇರುತ್ತೆ, ಕಣ್ಬಿಟ್ಟು ಕಿವಿ ಅಗಲ ಮಾಡಿ ನಾವು ಗ್ರಹಿಸ್ಕೋಬೇಕು. ಸರಿ ಬಿಡಿಪ್ಪ. ಅಯ್ಯೋ, ಲೇಟ್ ಬೇರೆ ಆಗ್ತಾ ಇದೆ. ಹಳೆ ಮುದ್ಕಿಗೆ ರಾಣಿನ ಆಫೀಸಿಗೆ ಬೇರೆ ಕಳಿಸ್ಕೊಡ್ಬೇಕು. ಫೈನಲಿ ನಾವು ಏನೋ ಮಾಡಿದ್ವಿ ಅಲ್ವಾ ಬಾಮೈದ? ಫೋನ್ ಬೇರೆ ಬಂತು. ನಾನು ನೋಡ್ತೀನಿ, ಕೊಡಿ ಬಾವ. ಅಯ್ಯೋ ಬಾವ, ನನ್ನ ತಂಗಿ ನಿಮ್ಮ ಹೆಂಡತಿ ಚಾಮುಂಡಿ ಫೋನು. ನಾವು ಮಾಡಿರೋ ಸಾಹಸನ ಪ್ರಚಾರ ಮಾಡ್ಕೋಬೇಕು, ಆಗ್ಲಿ ನನಗೆ ರೂಮ್ಗೆ ರೀಎಂಟ್ರಿ ಸಿಗೋದು. ಹೌದೌದು, ನಾನು ಆರ್ತಿ ಅವ್ರಿಗೆ ಹೇಳ್ಬೇಕು, ಗುಡ್ ನೈಟ್ ಕಾಲ್ ಬಂದ್ರೇನೆ ನಂಗೆ ನಿದ್ದೆ ಬರೋದು. ಹಾಗಿದ್ರೆ ಇಬ್ರು ವಿಡಿಯೋ ಕಾಲ್ಗೆ ಆ್ಯಡ್ ಮಾಡು. ಸರಿ ಸರಿ, ಕಾರ್ ಸೈಡ್ಗೆ ಹಾಕಿ. ಹಾಯ್ ಆದ್ಯಾ, ಒಂದ್ ನಿಮಿಷ ಹಾಗೆ ಇರು, ಆರ್ತಿ ಅವ್ರನ್ನ ಆ್ಯಡ್ ಮಾಡ್ತೀನಿ. ಹಾಯ್ ಆರ್ತಿ ಅವರೇ. ಹಲೋ, ನನಗೆ ಬೆಣ್ಣೆ ಹಚ್ಚಿದ್ರೆ ಯಾವ ಲಾಭನೂ ಇಲ್ಲ. ಇಂಥ ನಾಟಕ ನನ್ನ ಹತ್ರ ನಡೆಯಲ್ಲ, ಆಯ್ತಾ? ಅಯ್ಯೋ ಇರಮ್ಮ, ನಮಗೂ ಸ್ವಲ್ಪ ಮಾತಾಡಕ್ ಬಿಡು. ನಾವು ಸಾಧಿಸೇ ಬಿಟ್ವಿ, ವೇದಾಂತ್ ಬಾಬುನ ಹತ್ರ ಮಾತಾಡಿದ್ವಿ ಗೊತ್ತಾ? ನಿಜವಾಗ್ಲೂ ಮಾತಾಡಿದ್ರಾ? ಜಂಟಿ ಕಾರ್ಯಾಚರಣೆ ಆರ್ತಿ ಅವರೇ, ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ನಮ್ಮಿಬ್ರ ಬಗ್ಗೆ? ಜಂಬಾ ಕೊಚ್ಕೊಂಡಿದ್ ಸಾಕು, ಮೊದಲು ಅಣ್ಣ ಏನಂದ ಅಂತ ಅದನ್ನ ಹೇಳಿ. ಅವಸರವೇ ಅಪಘಾತಕ್ಕೆ ಕಾರಣ ಅಂತ ನಿಂಗೆ ಕೇಳಿಲ್ವಾ? ನಾವೇನೋ ಮಾತಾಡಿದ್ವಿ, ಆದರೆ ವೇದಾಂತ್ ಹತ್ರ ಈ ಲವ್ ವಿಚಾರದಲ್ಲಿ ಅಷ್ಟು ಬೇಗ ವರ್ಡಿಕ್ಟ್ ಸಿಗಲ್ಲ. ನಾವು ವೆಯ್ಟ್ ಮಾಡಲೇಬೇಕು. ವೇಟ್ ಮಾಡಬೇಕಾ? ಅದು ಅನಿವಾರ್ಯ, ಆದರೆ ನಮ್ಮ ಕೆಲಸ ನಾವು ಮಾಡಿದ್ದೀವಿ.
ಸೊ ಇದರಿಂದ ಭಾವನ್ಗೆ ರೂಮ್ಗೆ ರೀ ಎಂಟ್ರಿ, ನನಗೆ ಗುಡ್ ನೈಟ್ ಕಾಲ್ ಸಿಗ್ಬೇಕು ಅಷ್ಟೇ ಅಷ್ಟೇ. ಅಂತ ಸೀನೆಲ್ಲ ಇಲ್ವೇ ಇಲ್ಲ. ಏನೇನ್ ಆಗ್ತಿದೆ ಅಂತ ನಂಗೆ ಕಂಪ್ಲೀಟ್ ಆಗಿ ರಿಪೋರ್ಟ್ ಸಿಕ್ಕಿದೆ. ಕಾಂತ ಎಲ್ಲದನ್ನು ಹೇಳಿದ್ದಾರೆ. ಅಣ್ಣ ಫುಲ್ ಕನ್ಫ್ಯೂಸ್ ಆಗಿದ್ದ, ಅದನ್ನ ಮಾಡಿದವ್ರು ನೀವೇ ಅಂತ ನಂಗೆ ಗೊತ್ತಾಯ್ತು. ಅಂದ್ರೆ ಇವ್ರೇನು ಮಾಡಿಲ್ವಾ ಅದಕ್ಕೆ? ಮುಖ ನೋಡಿದ್ಯಾ ಆರ್ತಿ? ಈ ಮಹಾನುಭಾವರಿಂದ ಆಗೋ ಕೆಲ್ಸನ ಇದು? ಹಾಗಿದ್ರೆ ಇಬ್ರು ಸೇರ್ಕೊಂಡು ನಮ್ಮನ್ನ ಫೂಲ್ ಮಾಡಕ್ ನೋಡ್ತಿದ್ದೀರಾ? ಅಯ್ಯಯ್ಯೋ, ಆ ಥರ ಎಲ್ಲ ಏನು ಇಲ್ಲ ಆರ್ತಿ ಅವ್ರೆ. ಆದ್ಯ ಸುಮ್ಮನೆ ಕನ್ಫ್ಯೂಸ್ ಮಾಡ್ತಿದ್ದಾಳೆ. ನಾವು ನಿಜವಾಗ್ಲೂ ಮಾತಾಡಿದೀವಿ. ಗುಡ್ ನೈಟ್ ಕಾಲ್ ಕತೆ ಆಗಿರ್ಲಿ, ಇವಾಗಿಂದ ಗುಡ್ ಮಾರ್ನಿಂಗ್ ಕಾಲು ಕ್ಯಾನ್ಸಲ್. ಮಿಸ್ಟರ್ ಸಾರ್ಥಕ್, ನೀವು ಬಚಾವಾದ್ರಿ ಅಂತ ಅನ್ಕೋಬೇಡಿ. ಬರೀ ರೂಮ್ ಬಗ್ಗೆ ಯೋಚನೆ ಮಾಡಿದ್ರೆ ಇನ್ನು ದೊಡ್ಡ ಲೆವೆಲ್ ಅಲ್ಲಿ ಪೂಜೆ ಆಗತ್ತೆ, ನೆನ್ಪಿರ್ಲಿ. ತತ್ತರಿಕೆ ಕೈಗೆ ಬಂದಿದ್ ಬಾಯಿಗೆ ಬರ್ಲಿಲ್ವಲ್ಲ ಬಾವಾ. ಬರೀ ಕಾಲಿಗೆ ನೀ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ನಾನು ರೂಮ್ನೇ ಕಳ್ಕೊಂಡಿದ್ದೀನಿ. ನನ್ನ ಪರಿಸ್ಥಿತಿ ಹೇಗಾಗಿರ್ಬೇಡ. ಇದಕ್ಕೆಲ್ಲ ಕಾರಣ ಕಾಂತ. ನಾಳೆ ಕೈಗೆ ಸಿಗ್ಲಿ, ಇದೇ ಅವನ್ಗಬ್ಬ. ನೀನ್ ನನ್ನ ಗೋಳ್ ಹಿಕ್ಕೊಳಕ್ಕೆ ಅಂತಾನೆ ಹುಟ್ಟಿದ್ಯಾ ಕಣೆ. ಅಲ್ಲಿ ಸುಳ್ಳೆ ಪುಳ್ಳೆ ಒಂಥರ ಆಡ್ತಾನೆ, ಇಲ್ಲಿ ನೀನ್ ಒಂಥರ ಆಡ್ತೀಯ. ಅಲ್ಲಿ ಅವ್ನ್ ಕೈ ಕೊಡ್ತಾನೆ, ಇಲ್ಲಿ ನೀನ್ ಕೈ ಕೊಡ್ತೀಯ. ನೀನನ್ನ ಅವನ ಹತ್ರನೇ ಬಿಡ್ಬೇಕು. ಹಿಡು ಜೋಡು ಸೂಪರ್ ಆಗಿ ಮ್ಯಾಚ್ ಆಗತ್ತೆ. ಹೊಸ ಪಾಲಿಸಿ ವಿತ್ ಪ್ರಪೋಸ್ ಚೇಂಜಸ್ ಅಂಡ್ ಅಮೆಂಡ್ಮೆಂಟ್ಸ್ ಇಮಿಡಿಯೇಟ್ ಆಗಿ ರೆಡಿ ಆಗಬೇಕು. ಅಂಡ್ ಅದು ಇನ್ನು ಅರ್ಧ ಗಂಟೆಲಿ ನನ್ನ ಟೇಬಲ್ ಮೇಲೆ ಇರೋ ಥರ ಮಾಡೋ ಜವಾಬ್ದಾರಿ ನಿಂದು. ವೇದ ನನಗೋಸ್ಕರ ಕಂಪ್ನಿ ಪಾಲಿಸಿನೇ ಚೇಂಜ್ ಮಾಡ್ದ. ಆದರೆ ಅದು ಕೂಡ ಫ್ರೆಂಡ್ಶಿಪ್ಗೋಸ್ಕರನೇ ಆಗಿರ್ಬೋದಲ್ವಾ? ತುಂಬಾ ಕನ್ಫ್ಯೂಸಿಂಗ್ ಆಗಿದೆಯಲ್ಲ. ಯೋ, ನಾನು ಈ ತಲೆ ಕೆಟ್ಟೇನಾದ್ರು ಡೀಪ್ ಆಗಿ ಯೋಚನೆ ಮಾಡ್ತಿದ್ರೆ ನಿಂದೇನು ಮಧ್ಯದಲ್ಲಿ ಹಾರ್ನ್ ಮಾಡ್ಕೊಂಡು ಯಾವಾಗಲೂ ಇಮ್ಯಾಜಿನೇಷನ್ ಅಲ್ಲಿ ಬಂದು ಕಾಟ ಕೊಡ್ತೀಯ ಅಲ್ವಾ? ಮೊದಲೇ ನಾನು ಸರಿ ಇಲ್ಲ. ತಲೆ ಕೆಟ್ಟರು ಅಂತೂ ಕೇಳೋದೇ ಬೇಡ. ಸುಮ್ಮನೆ ಹೊರಟೋಗು, ಇಲ್ಲ ಅಂದ್ರೆ ರಿಯಲ್ ಅಲ್ಲೂ ಕೊಯ್ನ್ ಕನ್ಸ್ಬಿಡ್ತೀನಿ. ಒಂದ್ಸಲ ಕೊಯ್ನ್ ಕನ್ಸಿದ್ರೆ ಮುಗೀತು. ಆಮೇಲೆ ನೀನು ರಿಯಲ್ ಅಲ್ಲೂ ಬರಕ್ಕಾಗಲ್ಲ, ಇಮ್ಯಾಜಿನೇಷನ್ ಅಲ್ಲೂ ಬರಕ್ಕಾಗಲ್ಲ.